ಸೆಟ್ಕೋ ಕಡಿಮೆ ಇಲ್ವಾ 1000 ಮಾಡಿ 1000 ಮಾಡಿ ಸರ್ 3 ತೊಗೊಂಡಿದ್ದೀವಲ್ವಾ 50 ರೂಪಾಯಿ ಕಡಿಮೆ ಮಾಡಿ. ಸೊ ನಾವು ಮನೆಗೆ ರೀಚ್ ಆದ್ವಿ. ಈಗ ಯಾವ್ಯಾವ ಬಟ್ಟೆ ತೊಗೊಂಡಿದ್ವಿ ಮತ್ತು ಏನೇನು ತೊಗೊಂಡಿದ್ವಿ ಅಂತ ರಿವೀಲ್ ಮಾಡೋ ಟೈಮ್. ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಹೊಸ ವಿಡಿಯೋನ ನಾವು ಜಯನಗರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಫೇಮಸ್ ಆಗಿರೋಂಥ ಶಾಪಿಂಗ್ ಸ್ಟ್ರೀಟಲ್ಲಿ ಜಯನಗರದ 4th ಬ್ಲಾಕ್ ಕೂಡ ಒಂದು. ಸೊ ನಾವಿವತ್ತು ಇಲ್ಲಿ ಒಂದು ಶಾಪಿಂಗ್ ಮಾಡ್ತಿದ್ದೀವಿ. ತುಂಬ ಜನ ಹೇಳ್ದಾರಲ್ವ ಜಯನಗರದಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಆಗಿರೋ ಬಟ್ಟೆ ಸಿಗುತ್ತೆ ಹಾಗೆ ಹೀಗೆ ಅಂತೇಳಿ. ಸೊ ಇದು ಆ್ಯಕ್ಚುಯಲ್ ಆಗಿ ನಿಜಾನ ಅಥವಾ ತುಂಬ ಓವರ್ ಹೈಪ್ಡಾ ಅಂತ ಹೇಳಿ ಸೊ ಇವತ್ತು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಮ್ಮ ಫಸ್ಟ್ ಶಾಪಿಂಗ್ ಏನಂತ ನೋಡುವ. ಪ್ರಗತಿ ಇವಾಗ ತಗೊಳ್ತಿದ್ದಾಳೆ. ಏನು ಪ್ರಗತಿ ಏನು ನೋಡ್ತಿದ್ದೆ? ಟಾಪ್ ನೋಡುವ. ಬಟ್ಟೆ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಚೆನ್ನಾಗಿರೋ ಟಾಪ್ಸ್, ಕುರ್ತಿ ಸೆಟ್ಸ್ ಆ್ಯಂಡ್ ಕುರ್ತಾಸ್ ಅವೈಲೇಬಲ್ ಇದೆ. 200 rupees. ಅದು ಕಾಲರ್ ಇರೋದು. ಇದು ಕಾಲರ್ ಉಂಟು. ಚೆನ್ನಾಗುಂಟು. ಸೊ ಒಂದು ಬಟ್ಟೆಗೆ 600 ಸೆಟ್ ಇದೆ. ಕಡಿಮೆ ರೇಟ್ ಎಷ್ಟಿದ್ರದ್ದು? ಸೊ ಗೈಸ್ ನಮ್ದು ಫಸ್ಟ್ ಶಾಪಿಂಗ್ ವಾಲೆಟ್ 300 ಹೇಳಿದ್ರು 250 ಮಾಡಿದ್ದಾರೆ. ಸೊ ಇದನ್ನು ತಗೊಳ್ತಿದ್ದೀನಿ. ಈ ಕಡೆ ಪಿಕ್ಕೇನಿ 100 rupees. ಸೊ ನಮ್ಮ ಎರಡನೇ ಶಾಪಿಂಗ್ ಇಲ್ಲಿ ಇಯರಿಂಗ್ ಸೆಟ್. ಇಲ್ಲಿ ಟೋಟಲ್ 5 ಇಯರಿಂಗ್ಸ್ ಇದೆ. ಸೊ 6 ಇದೆ, 6 ಪೇರ್ ಇದೆ. ಇದಕ್ಕೆ 50 rupees. ಸೊ ನಾವಿವಾಗ ಕಾರ್ಡ್ ಸೆಟ್ ತಗೊಳ್ಳುವ ಅಂತ ಬಂದ್ವಿ. ಇಲ್ಲಿ ಪ್ರತಿ ಕಾರ್ಡ್ ಸೆಟ್ಟಿಗೂ 350 ಅಂತ ಹಾಕಿದ್ದಾರೆ. ಕಲೆಕ್ಷನ್ಸ್ ಎಲ್ಲ ಬೇಕಿದ್ರೆ ಸಖತ್ತಾಗಿದೆ, ಕಲರ್ಸು ಕೂಡ. ಸೊ ನಾನು ಈ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ಕಾರ್ಡ್ ಸೆಟ್. ಸೊ ಇದು ಟಾಪ್ ಆ್ಯಂಡ್ ಇದು ಪ್ಯಾಂಟ್. ಎಷ್ಟಾಯಿತು? ಎಷ್ಟಾಯ್ತಂತೆ? ಎಷ್ಟಾಯ್ತು ಅಣ್ಣ ಅಷ್ಟು? 1050. ಹಾಂ ಕಡಿಮೆ ಇಲ್ವಾ? 1000 ಮಾಡಿ. 1000 ಮಾಡಿ ಸರ್. 3 ತೊಗೊಂಡಿದ್ದೀವಲ್ವಾ? 50 ರೂಪಾಯಿ ಕಡಿಮೆ ಮಾಡಿ. 3 ತೊಗೊಂಡಿದ್ದೀವಲ್ವಾ ಅಣ್ಣ? 1000 ಮಾಡಿ ಅಲ್ಲ, 3 ಪೀಸ್ ತೊಗೊಂಡಿದ್ದೀವಲ್ವಾ? ಗಣೇಶ್ ಗಾರ್ಮೆಂಟ್ಸ್. ಹಾಂ ಚೆನ್ನಾಗಿದೆ. ಆ್ಯಂಡ್ ನಾವು ಇಷ್ಟೊತ್ತವರೆಗೂ ಸುತ್ತಾಕೊಂಡು ಬಂದ್ವಿ. ಅದರಲ್ಲಿ ಇಲ್ಲೆಯ 350ಗೆ ನಮಗೆ ಕಾರ್ಡ್ ಸೆಟ್ ಸಿಕ್ಕಿದ್ದು. ಸೊ ಬಟ್ಟೆ ಕೂಡ ಚೆನ್ನಾಗಿದೆ. ನಾವು 3 ಬಟ್ಟೆನ ಶಾಪಿಂಗ್ ಮಾಡಿದ್ವಿ. ಸೊ ಗೈಸ್ ಇವರು ಆ್ಯಸ್ ಪರ್ ನಮ್ಮಣ್ಣ ನೀವು ಯಾವ ಶಾಪಿಗೆ ಹೋಗ್ತೀರಾ ಖರೀದಿ ಮಾಡಲೇಬೇಕು. ಇಫ್ ನಾಟ್ ಯು ಆರ್ ನಾಟ್ ಅಲೌಡ್. ಸೊ ನಾವು ಸೀರೆ ಶಾಪಿಗೆ ಹೋದ್ವಿ. ಯಾವುದೂ ಇಷ್ಟ ಆಗಲಿಲ್ಲ ಸೀರೆ, ಅದಕ್ಕೆ ವಾಪಸ್ ಬಂದುಬಿಟ್ವಿ. ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಲೈಕ್ ಯಾವುದೇ ಶಾಪಿಗೆ ಹೋದರೂ ತಗೊಳ್ಳೇಬೇಕು, ಹೋಗಲೇಬಾರ್ದಂತೆ. ಬಟ್ ಹುಡುಗಿರಿಗೆ ಇಷ್ಟ ಆಗೋದು ಲೈಕ್ ಸ್ವಲ್ಪ ಟೈಮ್ ತಗೊಳ್ತೀವಿ, ನೋಡ್ತೀವಿ, ಎಲ್ಲ ಇಷ್ಟ ಆದರೆ ಮಾತ್ರ ಪರ್ಚೇಸ್ ಮಾಡ್ತೀವಿ. ಒಳಗಡೆ ಇದೆಯಾ ಅಂತ ಕೇಳುವ.
ಅವರಿಗೆಯಾ ಒಳಗಡೆ ಇದೆಯಾ? ये कितना नंबर है? कौन सा बड़ा देता हूँ साइज, ये डाल के देख लो डिजाइन, बड़ा ही दे दो वो सोल सॉफ्ट है, और कंफर्टेबल सब रहेगा। ब्लैक ಬ್ಲ್ಯಾಕ್ ಇಲ್ಲ ಅದರಲ್ಲಿ. ಬ್ಲ್ಯಾಕ್ ಸರಿ ಕಾಣುತ್ತೆ ಕಾಲಿಗೆ, ಬಟ್ 10 ನಂಬರ್ ಇಲ್ಲ ಅದರಲ್ಲಿ ಇರಬೇಕು. 600 ಮಾಡಿ ಅಣ್ಣ. ನಾನು ಬರ್ತೀನಿ ಮೇಡಮ್ ಕ್ಯಾಮ್ರಾ. ಹೌದು 600 ಮಾಡಿ, ಅದಕ್ಕೆ 600 ಬರಲ್ಲ. ಮಾಡಿ ಅಣ್ಣ ಮಾಡಿ, 600 ಮಾಡಿ. ಸೊ ನಾವಿವಾಗ ಮತ್ತೆ ಬ್ಯಾಗ್ ಶಾಪಿಗೆ ಬಂದಿದ್ದೀವಿ. ಎಲ್ಲ ಬ್ಯಾಗ್ಗೂ ಕೂಡ 350 ಅಂತೆ. ಸೊ ಇದಕ್ಕೆ ಲಾಂಗ್ ಬೆಲ್ಟ್ ಇದೆಯಾ? ಹೌದು, ಒಳಗುಂಟಲ್ಲೇ ಲಾಂಗ್ ಬೆಲ್ಟ್ ಇದೆಯಾ? ನೋಡಿ ಇದು ಕೊಡಿ. ಎಸ್, ಇದೊಂದು तोली मैडम, ಯಾವ್ದಾದ್ರು ತೋಲಿ. ಇದು ಕವರೆಲ್ಲ ಕೊಡಿ. ಯಾವ್ದು ಚೆನ್ನಾಗಿ ಉಂಟು ಇದರಲ್ಲಿ ಎರಡರಲ್ಲಿ? ಇದು. ಸೊ ನಾ ಇದನ್ನು ಪಿಕ್ ಮಾಡಿ. ಇದು ಲೈಟ್ ಶೇಡ್ ಅಲ್ವಾ? ಸೊ 2 ಬ್ಯಾಗ್ನ ಶಾಪ್ ಮಾಡಿದ್ವಿ, 700. ಥ್ಯಾಂಕ್ ಯು. ಕಡಿಮೆ ಇಲ್ವಾ? ಎಷ್ಟು ಕೊಡ್ತೀರಾ ಕಡಿಮೆ? ಚೆನ್ನಾಗಿದೆ ಅಲ್ಲ ಇದು? ಹೌದು. ನಾ ಎಷ್ಟು ಕೊಡ್ತೀರಾ? 160. ಎಷ್ಟು? 160. 160. ಕಡಿಮೆ ಮಾಡಿ ಅಲ್ಲ, 130 ಮಾಡಿ. नहीं मैडम, होलसेल रेट है मैम, ज़्यादा रेट नहीं बोला। 130 ಮಾಡಿಕೊಡಿ. 150 ಮಾಡೋ ಲಾಸ್ಟ್. ಅದ್ರ ಜೊತೆ ಇಯರಿಂಗ್ಸು ಇಲ್ಲ ಅಲ್ವಾ ಅದಕ್ಕೆ? ವಿತೌಟ್ ಇಯರಿಂಗ್ಸ್ मैडम, ಇಯರಿಂಗ್ಸ್ नहीं है। ಓಕೆ 140 ಮಾಡಿ. नहीं 150 ಮಾಡಿ. 150. 150. ಓಕೆ, ಸೊ 150ಗೆ ತಗೊಂಡ್ವಿ. ಸ್ಕ್ಯಾನರ್ ಇದೆಯಾ? ಗಾಯ್ಸ್, ನಾವು ಇದುವರೆಗೂ ತುಂಬಾ ಶಾಪ್ ಮಾಡಿದ್ವಿ ಇಬ್ಬರು ಸೇರಿ. ಹೇಗಿತ್ತು ಶಾಪಿಂಗ್? ಒಳ್ಳೆ ಇತ್ತು, ಸಖತ್ತಾಗಿತ್ತು. ಹೌದು. ಸೊ ಏನೇನು ತೊಗೊಂಡ್ವಿ ನಾವು? 3 ಕಾರ್ಡ್ ಸೆಟ್ ಆ್ಯಂಡ್ 2 ಸ್ಲಿಂಗ್ ಬ್ಯಾಗ್ಸ್. ಸ್ಲಿಂಗ್ ಬ್ಯಾಗ್ಸ್ 2 ತೊಗೊಂಡ್ವಿ, ಮತ್ತು ಒಂದು ವಾಲೆಟ್, ಚಪ್ಪಲಿ ತೊಗೊಂಡ್ವಿ, ಒಂದು ವಾಲೆಟ್ ತೊಗೊಂಡ್ವಿ, ಮತ್ತು ಸ್ಟಿಕ್ಕರ್ಸ್ ತೊಗೊಂಡ್ವಿ. ಏನೇನು ತೊಗೊಂಡ್ವಿ? ಇಯರಿಂಗ್ಸ್ ಮತ್ತು ಆಕ್ಸೆಸರೀಸ್ ಎಲ್ಲ ತೊಗೊಂಡಿದ್ವಿ. ಹಾಂ. ಸೊ ಶಾಪಿಂಗ್ ಬೇಕಿದ್ರೆ ತುಂಬಾ ಸಖತ್ತಾಗಿತ್ತು. ಇವಾಗ ಊಟಕ್ಕಂತ ಎಂಪೈರ್ ಬಂದಿದ್ದೀವಿ. ಶಾಪಿಂಗ್ ಎಲ್ಲ ಮಾಡಿ ಆಯ್ತು ಅವ್ರದ್ದು. ಸೊ ಗೈಸ್, ನಾವು ಊಟಕ್ಕೆ 3 ರುಮಾಲಿ ರೋಟಿ ಹೇಳಿದ್ದೀವಿ, ಒಂದು ಬಟರ್ ಚಿಕನ್ ಹೇಳಿದ್ದೀವಿ, ಇನ್ನೊಂದು ಎಂಪೈರ್ ಸ್ಪೆಷಲ್ ಕಬಾಬ್, ಅದು ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಅದು ಇನ್ನೊಂದು ಫುಲ್ ಚಿಕನ್ ಬಿರಿಯಾನಿ ಹೇಳಿದ್ದೀವಿ. ಗೈಸ್ ನೋಡಿ, ಇದು ಕಾಯಿನ್ ಪರೋಟ, ರುಮಾಲಿ ರೋಟಿ, ಬಟರ್ ಚಿಕನ್. ಫುಡ್ ಹೆಂಗುಂಟು? One hour later. ಕಡಿ. ಸೊ ಗಾಯ್ಸ್, ನಮ್ದು ಶಾಪಿಂಗ್ ಆಯಿತು. ಶಾಪಿಂಗಾಗಿ ಊಟ ಮಾಡಿದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ. ಸೊ ಈಗ ನಾವು ಮನೆ ಹೋಗ್ತಾ ಇದ್ದೀವಿ. ಮನೆ ಹೋಗಿಬಿಟ್ಟು ಏನೇನೆಲ್ಲ ಶಾಪ್ ಮಾಡಿದ್ದೀವಿ ನಿಮಗೆ ತೋರಿಸ್ತೀವಿ. ಸೊ ನಾವು ಮನೆಗೆ ರೀಚ್ ಆದ್ವಿ. ಈಗ ಯಾವ್ಯಾವ ಬಟ್ಟೆ ತೊಗೊಂಡಿದ್ದೀವಿ ಮತ್ತು ಏನೇನು ತೊಗೊಂಡಿದ್ದೀವಿ ಅಂತ ರಿವೀಲ್ ಮಾಡೋ ಟೈಮ್. ಸೊ ಫಸ್ಟ್ ಇದು ಕಾರ್ಡ್ ಸೆಟ್. ಓಪನ್ ಮಾಡಿ ತೋರಿಸು. ಸೊ ಇದು ಪ್ಯಾಂಟ್ ಮತ್ತು ಹಾಗೆ ಟಾಪ್. ನೋಡಿ ಎಷ್ಟು ಚೆನ್ನಾಗಿದೆ, ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ? ಸಖತ್ತಾಗಿದೆ ಬಟ್ಟೆ ಕ್ವಾಲಿಟಿ ಬೇಕಿದ್ರೆ. ಸೊ ಇದು ಎರಡಕ್ಕೂ 350 ಕಾರ್ಡ್ ಸೆಟ್ಟಿಗೆ. ಸೊ ಇದು ವರ್ತ್ ಅನಿಸ್ತು ನಮಗೆ. ಸೇಮ್ ಅದೇ ಶಾಪಿಂದನೇ ನಾವು ಟೋಟಲ್ 3 ತೊಗೊಂಡಿದ್ವಿ, 3 ಪೀಸ್ ತೊಗೊಂಡಿದ್ವಿ.
ಸೊ ಇದೊಂದು, ಈ ಕಲರ್ ಒಂದು, ಎಸ್ ಇದು ಓಪನ್ ಮಾಡು. ಡಿಸೈನು ಚೆನ್ನಾಗಿದೆ ಆ್ಯಂಡ್ ಬಟ್ಟೆ ಕೂಡ 350ಗೆ ವರ್ತ್ ಚೆನ್ನಾಗಿದೆ. ಇದು ಕಾಟನ್ ಇದೆ ಬಟ್ಟೆ ಅಲ್ಲ ಇದು. ಆ್ಯಂಡ್ ಅದ್ರ ಜೊತೆಗೆ ಇದು ಪ್ಯಾಂಟ್ ನೋಡಿ, ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದು ಒಂದು ಸೆಟ್. ಸೊ ಇದು ಎರಡನೇ ಸೆಟ್. ಅದ್ರ ಜೊತೆಗೆ ಇದು ಥರ್ಡ್ ಒನ್ ಟಾಪ್ ಆ್ಯಂಡ್ ದಿಸ್ ಒನ್ ಪ್ಯಾಂಟ್. ಸಿ, ಸೊ ಈ 3 ಡ್ರೆಸ್ ಕೂಡ ನಾವು ಕಾರ್ಡ್ ಸೆಟ್ಟನ್ನು ನಾವು ಒಂದೇ ಶಾಪಿಂದ ತೊಗೊಂಡಿದ್ವಿ. ಸೊ ಜಯನಗರ ತುಂಬ ಕಡೆ ನೋಡಿದ್ವಿ, ಅಲ್ಲಿ ತುಂಬ ಕಡೆ ನಮಗೆ ರೇಟು 600 ಹಾಗೆ 1000 ಅದೇ ರೇಂಜಲ್ಲಿ ಇತ್ತು ಕಾರ್ಡ್ ಸೆಟ್ಟಿಗೆ. ಬಟ್ ಒಳಗಡೆ ಯಾವುದಂದ್ರೆ ಗಣೇಶ್ ಗಾರ್ಮೆಂಟ್. ಸೊ ಅಲ್ಲಿ ನಮಗೆ ಕಾರ್ಡ್ ಸೆಟ್ 350ಗೆ ಸಿಕ್ತು. ಸೊ ನಾವು ಅದಕ್ಕಾಗಿ 3 ಪೀಸನ್ನು ತೊಗೊಂಡ್ವಿ. ಸೊ ಇದು ನಮ್ಮ ಬಟ್ಟೆ. ಸೊ ಇದಾದಮೇಲೆ ಸೊ ನಾನೊಂದು ವಾಲೆಟ್ ತೊಗೊಂಡೆ. ಸೊ ಇದಕ್ಕೆ ಫಸ್ಟ್ ಅವ್ರು 300 ಅಂದಿದ್ರು, ಬಾರ್ಗೇನಿಂಗ್ ಮಾಡಿ 250 ಕೊಟ್ಟರು. ಸೊ ಇದು ವಾಲೆಟ್ ಕಲರ್ ತುಂಬಾ ಸಖತ್ತಾಗಿದೆ. ಆ್ಯಂಡ್ ಇನ್ಸೈಡ್ ಕೂಡ ನೋಡಿ 2 ಕಂಪಾರ್ಟ್ಮೆಂಟ್ಸ್ ಬೇರೆ ಇದೆ. ಸೊ ಇದು ನಮ್ಮ ಸೆಕೆಂಡ್ ಶಾಪಿಂಗ್ ಆಗಿತ್ತು, ಸಾರಿ ಇದು ನಮ್ಮ ಫಸ್ಟ್ ಶಾಪಿಂಗ್ ಆಗಿತ್ತು ವಾಲೆಟ್. ಅದಾದಮೇಲೆ ಇದಕ್ಕೆ ಎಷ್ಟು ಕೊಟ್ಟಿದ್ವಿ ನಾವು? 150. ಸೊ ಇದು ಎಷ್ಟು ಕ್ಯೂಟಾಗಿದೆ ನೋಡಿ ಸರ. ಸೊ ಇದಕ್ಕೆ 200 ಅಂದಿದ್ರು, ಬಾರ್ಗೇನಿಂಗ್ ಮಾಡಿ 150ಗೆ ತೊಗೊಂಡ್ವಿ. ಸೊ ನಮ್ಮ ನೆಕ್ಸ್ಟ್ ಶಾಪಿಂಗ್ ಸ್ಲಿಂಗ್ ಬ್ಯಾಗ್ ಆಗಿತ್ತು. ಸೊ ನೋಡಿ ಎಷ್ಟು ಕ್ಯೂಟಾಗಿದೆ. ನಾವು 2 ಪರ್ಚೇಸ್ ಮಾಡಿದ್ವಿ, ಇದೊಂದು ಹಾಗೆ ಇದೊಂದು. ಕಲೆಕ್ಷನ್ ಬೇಕಿದ್ರೆ ಸಖತ್ತಾಗಿದೆ ಜಯನಗರದಲ್ಲಿ. ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಬ್ಯಾಗ್ಸ್ಗಳನ್ನು ಸಿಗುತ್ತೆ. ಸೊ ಇದಕ್ಕೆ ಇನ್ನು ಬೆಲ್ಟ್ ಕೂಡ ಇದೆ ನೋಡಿ, ಬೆಲ್ಟ್ ಕೂಡ ಇದೆ. ಸೊ ನೀವು ಬೇಕಿದ್ರೆ ಬೆಲ್ಟ್ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ಇದು ಕ್ಯೂಟಾಗಿದೆ. ನೆಕ್ಸ್ಟ್ ಒನ್ ಸೊ ಈ ಇಯರಿಂಗ್ಸ್ ನೋಡಿ, ಕಲರ್ ಇಯರಿಂಗ್ಸ್. ಸೊ ಇದು ಪೂರ್ತಿ ಸೆಟ್ಟಿಗೆ ಇದರಲ್ಲಿ ಟೋಟಲ್ 6 ಇದೆ, 6 ಪೀಸ್ ಇದೆ. ಸೊ ಇದಿಷ್ಟಕ್ಕೂ 50 ರುಪೀಸ್, ಜಸ್ಟ್ 50 ರುಪೀಸ್. ಸೊ 10 ರುಪೀಸ್ ಪರ್ ಪೀಸ್ ಅಂತ ಅಂದಿದ್ರು. ಸೊ ಇದೆಲ್ಲ ಸೇರಿ 6 ಪೀಸ್ ಸೇರಿ 50 ರುಪೀಸ್ಗೆ ಕೊಟ್ಟರು. ಸೊ ಇದೊಂದು. ಇದಾದಮೇಲೆ ಸೊ ನಾವು ಬಿಂದಿ ತಗೊಂಡಿದ್ವಿ, ಅಲ್ಲೇ ಸ್ಟ್ರೀಟಲ್ಲಿ ಮಾರ್ತಾಯಿದ್ರು. ಸೊ ಬಿಂದಿನ ತಗೊಂಡಿದ್ವಿ. ಇದು 15 ರುಪೀಸ್ ಈಚ್ ಪ್ಯಾಕೆಟ್, ಸೊ 30 ರುಪೀಸ್. ಆ್ಯಂಡ್ ನೆಕ್ಸ್ಟ್ ಈಸ್ ಚಪ್ಪಲಿ. ನೆಕ್ಸ್ಟ್ ಶಾಪಿಂಗ್ ಮಿಸ್ಟರ್ ಗಣೇಶ್ ಅವ್ರದ್ದು. ಸೊ ಮಿಸ್ಟರ್ ಗಣೇಶ್ ಅವರು ಇದೊಂದು ಸೆಟ್. ಸೊ ಜಯನಗರದಲ್ಲಿ ನಾವು ಮೇನಾಗಿ ಅಂದರೆ ತುಂಬ ಬಟ್ಟೆ ಸಿಗುತ್ತೆ, ಬಟ್ಟೆ ಕಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ. ಈವನ್ ಚಪ್ಪಲಿ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಚಪ್ಪಲಿ. ತುಂಬ ಚೆನ್ನಾಗಿದೆ. ಸೋಲ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ನಮ್ಮ ನೆಕ್ಸ್ಟ್ ಶಾಪಿಂಗ್ ಆಗಿತ್ತು. ಸೊ ಇದಾದಮೇಲೆ ಸೊ ದಿಸ್ ಇಸ್ ದ ಬೆಸ್ಟ್ ಪರ್ಚೇಸ್ ಫ್ರಮ್ ಜಯನಗರ. ಎಸ್, ಅಲ್ಲ ಚೆನ್ನಾಗಿದೆ ಬ್ಯಾಗ್. ಸೊ ಎಷ್ಟು ಕೊಟ್ವಿ ಇದಕ್ಕೆ ನಾವು? 200. ಈ ಬ್ಯಾಗಿಗೆ 200 ಕೊಟ್ವಿ. ಚೆನ್ನಾಗಿದೆ ಬ್ಯಾಗು. ಸೊ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಿದ್ರೆ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ನಮ್ಮ ಶಾಪಿಂಗ್ ಆಗಿತ್ತು, ಇವತ್ತಿನ ಶಾಪಿಂಗ್ ಆಗಿತ್ತು ಜಯನಗರದಿಂದ. ಹೇಗೆ ಅನಿಸ್ತು? ಒಳ್ಳೆ ಇತ್ತು ಅಲ್ವಾ? ಹೌದು. ಸೊ ನೀನು ರೆಕಮೆಂಡ್ ಮಾಡ್ತೀಯಾ ಬೇರೆಯವರಿಗೆ ಜಯನಗರ ಹೋಗಿ ಪರ್ಚೇಸ್ ಮಾಡಲಿಕ್ಕೆ? ಎಸ್, ಓನ್ಲಿ ಗರ್ಲ್ಸ್. ಹೌದು, ಗರ್ಲ್ಸಿಗೆ ಮಾತ್ರ ತುಂಬಾ ಶಾಪ್ ಮಾಡ್ಬೋದು. ಬಟ್ ಬಾಯ್ಸಿಗೆ ತುಂಬ ಕಡಿಮೆ, ಎಲ್ಲೋ 1 ಅಥವಾ 2 ಕಡೆ ಅಷ್ಟೇ ಶಾಪ್ ಇರುತ್ತೆ. ಅದರಲ್ಲೂ ಶರ್ಟ್ಸ್ ಅಥವಾ ಟೀ ಶರ್ಟ್ಸ್ ಅಥವಾ ಇಂಥ ಚಪ್ಪಲಿ ಈ ರೀತಿ ಅಷ್ಟೇ. ಬಟ್ ಗರ್ಲ್ಸಿಗೆ ಬೇಕಿದ್ರೆ ತುಂಬಾ ಸಖತ್ತಾಗಿದೆ, ಎಷ್ಟು ಬೇಕೋ ಅಷ್ಟು ಶಾಪ್ ಮಾಡ್ಬೋದು. ಆ್ಯಂಡ್ ನೀವು ಕೂಡ ಜಯನಗರ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಹೋಗಿ ತುಂಬಾ ಶಾಪ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಶಾರ್ಟ್ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಿಮ್ಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.